ನಾವು ದಾಸ್ಯದಲ್ಲಿದ್ದೇವೆ. ಮಲಗುವ ವಿಷಯದಲ್ಲಿ ಕೂಡ ಈಗ ಕಾಲ್ ಸೆಂಟರ್ಗಳಿದೆ ಭಾರತದಲ್ಲೆಲ್ಲ. ಆರ್ಥಿಕವಾಗಿ ನಮಗೆ ಸ್ವಲ್ಪ ಕಷ್ಟ ಇರೋದ್ರಿಂದ ಇಲ್ಲಿ ಕಾಲ್ ಸೆಂಟರ್ಗಳಿದೆ. ಯಾರಿಗೆ ಸರಿಯಾಗಿ ನಾವು ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡೋದು? ಆ ವಿದೇಶಗಳು, ಪಾಶ್ಚಿಮಾತ್ಯ ದೇಶಗಳು, ಅವರು ಎಚ್ಚರದಲ್ಲಿರಬೇಕಾಗಲ್ಲ ಹೊತ್ತಿನಲ್ಲಿ. ರಾತ್ರಿ ಹೊತ್ತಿನಲ್ಲಿ ಅವರೆಲ್ಲ ಚೆನ್ನಾಗಿ ಮಲಗಬೇಕು. ಅದಕ್ಕೆ ಸರಿಯಾಗಿ ನಾವಿಲ್ಲಿ ರಾತ್ರಿ ಹೊತ್ತಿನಲ್ಲಿ ಎಚ್ಚರದಲ್ಲಿರೋದು. ಅವರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ನಾವು ರಾತ್ರಿ ಎಚ್ಚರದಲ್ಲಿದ್ದು ಕೆಲಸ ಮಾಡೋದು ಅವರಿಗೆ. ನಮ್ಮ ಇಲ್ಲಿ ಡೇ ಟೈಮ್ನಲ್ಲಿ ಅಲ್ಲಿ ಯಾರು ಕಾಲ್ ಸೆಂಟ್ರ್ ಇಲ್ಲ. ಅಲ್ಲಿ ವಿದೇಶಗಳಲ್ಲಿ ಅವರು ಕಾಲ್ ಸೆಂಟ್ರ್ ಮಾಡಿಕೊಂಡು ಯಾವುದೋ ಡೆವಲಪ್ಡ್ ಕಂಟ್ರಿಗಳಲ್ಲಿ ಎಲ್ಲೂ ಕಾಲ್ ಸೆಂಟ್ರ್ಗಳು ಸಿಗೋದಿಲ್ಲ. ಅವರು ಬೇರೆ ದೇಶದವ್ರು ಬೇಕಾದ್ರೆ ಅವರ ಟೈಮಿಗೆ ಕೆಲಸ ಮಾಡಬೇಕು ನೋಡಿ, ಅವರಿಗೆ ಹೊಂದ್ಕೊಂಡು ಕೆಲಸ ಮಾಡಬೇಕು. ಅವ್ರು ತಾನೇ ದುಡ್ಡು ಕೊಡೋರು. ಹೌದು. ಹಾಗಾಗಿ ನಾವೇನು ಮಾಡಿದ್ವಿ, ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಕೊಂಡು ಈ ಕಾಲ್ ಸೆಂಟ್ರ್ಗಳು ಇದೆಲ್ಲ ಬಂದು ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದೆ ಅವ್ರಿಗೆ ಬೇಕಾಗಿ. ಎಲ್ಲೋ ಈಗ ಪ್ರೊಫೆಷನಲ್ ಹಜಾರ್ಡ್ ಅಂತ ಇರ್ತದೆ, ಯಾರೋ ರಾತ್ರಿ ನೈಟ್ ಡ್ಯೂಟಿ ಮಾಡ್ತಾರೆ, ವಾಚ್ಮ್ಯಾನ್ ಇರ್ತಾರೆ, ಅಥವಾ ಯಾವುದೋ ಫ್ಯಾಕ್ಟ್ರಿ ಇರ್ತದೆ, ಅಲ್ಲಿ 3 ಶಿಫ್ಟಲ್ಲಿ ಕೆಲಸ ಆಗ್ತಾ ಇರ್ತದೆ. ಅಂಥದ್ರಲ್ಲಿ ಅನ್ಅವಾಯ್ಡಬಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದು ಹಾಗಲ್ಲ, ಇವರ ಕೆಲಸವೇ ರಾತ್ರಿ, ಹಗಲೊತ್ತಿನಲ್ಲಿ ಮಲ್ಕೊಂಡಿರ್ತಾರೆ. ಆ ರೀತಿ ಸ್ಥಿತಿಗೆ ಬಂದಿದೆ. ಇದು ಹಾಗೆ ಆಗಬಾರ್ದು ಅಂತಂದರೆ 24 ಗಂಟೆಯಲ್ಲಿ ಎಷ್ಟು ಗಂಟೆ ನೀವು ಮಲಗೋದು ಅಂತಲ್ಲ ಲೆಕ್ಕ. ಯಾವ ಪ್ರಕೃತಿ ಜೊತೆ ನಾವಿರಬೇಕು, ಯಾವ ಹೊತ್ತಿನಲ್ಲಿ ಮಲಗೋದು ಒಂದು ಇಂಪಾರ್ಟೆಂಟ್. ಈಗ ತಮಸ್ಸು ಜಾಸ್ತಿ ಆದಾಗ, ಅಂದರೆ ರಾತ್ರಿ ಹೊತ್ತಿನಲ್ಲಿ ತಮ ಪ್ರಭಾವಜನ್ಯ ನಿದ್ರಾ ಅಂತ ಇದೆ, ಆಯುರ್ವೇದದಲ್ಲಿ 7 ವಿಧಗಳನ್ನು ಹೇಳಿದ್ದಾರೆ ನಿದ್ರೆ ಹೇಗೆ ಅಂತ ಹೇಳುವಾಗ. ಒಂದು ಮುಖ್ಯವಾಗಿ ಬರುವಂಥದ್ದು ಈ ರಾತ್ರಿ ಹೊತ್ತಿನಲ್ಲೇ ಮಲಗಬೇಕು ಅಂತ. ಯಾವಾಗಲೂ ಬೆಳಗಿನ ಹೊತ್ತಲ್ಲೆಲ್ಲ ನೀವು ಸುಮಾರು ಒಂದು 10-11 ಗಂಟೆ ಒಳಗೆ ಮಲಗಿಲ್ಲ ಅಂತಾದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ ಅದಕ್ಕೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗ್ತದೆ. ಅದರಲ್ಲೇ ನಮ್ಮ ಗ್ರೋತ್ ಹಾರ್ಮೋನು ಮತ್ತು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಆಮೇಲೆ ಲುಟ್ನೇಸಿಂಗ್ ಹಾರ್ಮೋನು, ಇದೆಲ್ಲ ಸೆಕ್ರೆಷನ್ ಆಗೋದಲ್ಲಿ. ಹಾಗೆ ಈ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದರೆ ಅನೇಕ ಯೂತ್ಗಳಲ್ಲಿ PCOD ಆರಂಭ ಆಗೋದು ನೋಡ್ತೇವೆ ಸ್ತ್ರೀಯರಲ್ಲಿ. ಒಂದು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿ 3-4 ತಿಂಗಳಾಗೂ PCOD, ಹಾರ್ಮೋನ್ ಇಂಬ್ಯಾಲೆನ್ಸ್, ಮಾಸಿಕ ಋತುಸ್ರಾವ ಸರಿಯಾಗಿ ಆಗೋದಿಲ್ಲ, ಪೀರಿಯಡ್ಸ್ ಪೋಸ್ಟ್ಪೋನ್ ಆಗಲಿ ಸ್ಟಾರ್ಟ್ ಆಗ್ತದೆ, ವೆಯ್ಟ್ ಗೇನ್ ಆರಂಭ ಆಗ್ತದೆ, ಎಲ್ಲ ಪ್ರಾರಂಭ ಆಗಿರ್ತದೆ. ಮತ್ತು ಇನ್ಫರ್ಟಿಲಿಟಿ ಅದರಿಂದಾಗಿ ಈಗೆಲ್ಲ ನೋಡ್ತಾ ಇದ್ದೇವೆ. ಇದರಿಂದೆಲ್ಲ ದೂರ ಬರಬೇಕು ಅಂತ ಆದರೆ ರಾತ್ರಿ ಎಷ್ಟೊತ್ತಿಗೆ ಮಲಗಬೇಕು ಅಷ್ಟೇ ಹೊತ್ತಿಗೆ ಮಲಗಬೇಕು. 10:30-11 ಗಂಟೆ ಒಳಗೆ ಮಲಗಬೇಕು. ಬೆಳಗ್ಗೆ ಬೇಗ ಏಳಬೇಕಾದ್ದು. ಬೆಳಗ್ಗೆ ಬೇಗ ಎದ್ದರೆ ಬೆಳಗ್ಗೆ ಬೇಕಾದ್ರೆ ಇನ್ನೂ ಬೇಗ ಬೇಕಾದ್ರೆ ಹೇಳ್ಬೋದು, 4 ಗಂಟೆ ಬೇಕಾದ್ರೆ ಹೇಳ್ಬೋದು, ನಿಮಗೆ ನಿದ್ರೆ ಕಡಿಮೆ ಸಾಕಾಗ್ತದೆ ಅಂತ. ಆದರೆ ಇಲ್ಲಾಂದರೆ 5 ಗಂಟೆಗೆ ಅಂತ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಟ್ಕೊಂಡ್ರೆ ತೊಂದರೆ ಆಗೋದಿಲ್ಲ. ಆದರೆ ಬೆಳಗ್ಗೆ ಬೇಗ ಎದ್ದರೆ ನಮ್ಮ ಅಟ್ಮಾಸ್ಫಿಯರ್, ವಾತಾವರಣ ತುಂಬ ಶುಭ್ರ ಇರ್ತದೆ. ಆಮೇಲೆ ಯಾರ್ದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನೀವು ಡಿಸ್ಟರ್ಬೆನ್ಸ್ ಫ್ರೀ ಆಗಿರುವಂಥ ಒಂದು ಏಕೈಕ ಸಮಯ ದಿನದಲ್ಲಿ. ಇಲ್ಲಾಂತಾರೆ ನಿಮಗೆ ಮೊಬೈಲ್ ನೋಡಬೇಕು ಅಂತ ಟೆಂಪ್ಟೇಷನ್ ಆಗ್ತದೆ. ಆ ಟೈಮಲ್ಲಿ ಯಾರೂ ಮೆಸೇಜ್ ಬರೋದಿಲ್ಲ, ಆ ಟೈಮಲ್ಲಿ ಯಾರೂ ಫೋನ್ ಕಾಲ್ಸ್ ಮಾಡೋದಿಲ್ಲ, ನಿಮಗೆ ಯಾವುದೇ ಕ್ವಶನ್ ಕೇಳಲಿಕ್ಕೆ ಬೇರೆ ಯಾರೂ ಇರೋದಿಲ್ಲ. ಮನೆಯಲ್ಲಿದ್ದವರು ಎಚ್ಚರಾಗಿದ್ದರೂ ಕೂಡ ಅವರು ಅವರದ್ದೇ ಕೆಲಸ ಮಾಡ್ತಾ ಇರ್ತಾರೆ. ಮನೆಯವ್ರ ಜೊತೆ ಕೂಡ ನಿಮ್ಮ ಹಾಳಾಟ ಆ ಸಮಯದಲ್ಲಿ ಯಾರೂ ಮಾಡೋದಿಲ್ಲ. ಮತ್ತು ಎಷ್ಟೋ ಜನರಿಗೆ ಆಗಾಗ ಫುಡ್ ತಿನ್ನೋ ಚಟ ಇರ್ತದೆ. ಚಟ ಅಂದರೆ ಅಭ್ಯಾಸ ಆಗಿರ್ತದೆ. ಏನೋ ಮಿಕ್ಸ್ಚರ್ ಆಗಾಗ ಸ್ವಲ್ಪ ಸ್ವಲ್ಪ ತಿನ್ನೋದು, ಚಕ್ಕುಲಿ ಕೊಡಬಳೆ ಏನೋ ತಿಂತಾ ಇರೋದು, ಹಣ್ಣುಗಳು ಎಲ್ಲ ಹಣ್ಣುಗಳಂದರೆ ತುಂಬ ಹೆಲ್ದಿ ಅಂತ ಹೇಳ್ಕೊಂಡು ಅದನ್ನು ಆಗಾಗ ತಿನ್ನೋದು, ಹೀಗೆಲ್ಲ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸ್ಟಡಿ ಮಾಡೋದಿರಲಿ ಅಥವಾ ಮನೇಲಿದ್ದ ಟೈಮಲ್ಲಿ ಹಾಗಿರುವ ಅಭ್ಯಾಸಗಳು ರೂಢಿಯಾಗಿರ್ತದೆ ಎಷ್ಟೋ ಜನರಿಗೆ. ಬೆಳಗ್ಗಿನ ಹೊತ್ತಲ್ಲಿ ನೀವು ಒಂದು ದಿವಸ ಎದ್ದು ನೋಡಿ, ಬೆಳಗ್ಗಿನ ಹೊತ್ತಲ್ಲಿ ನೀವು ಬೇಗ ಎದ್ರಿಂತಾದರೆ ಬ್ರೇಕ್ಫಾಸ್ಟ್ ಆಗೋ ತನಕ, ಬೆಳಗಿನ ಉಪಹಾರ ಸೇವನೆ ಮಾಡೋ ತನಕ ನಿಮಗೆ ಬೇರೆ ಯಾವುದೂ ತಿನ್ನಬೇಕು ಅಂತ ಅನಿಸೋದಿಲ್ಲ. ನಿಮ್ಮ ಎದುರೇ ಕೋಡ್ಬಳೆ ತಂದಿಟ್ಟರು ನಿಮ್ಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಅಂಥ ಒಂದು ಟೈಮ್ ಅದು. ಹಾಗೆ ಫುಡ್ಡಿನ ವಿಷಯದಲ್ಲಿ ನಿಮಗೆ ತುಂಬ ಕಂಟ್ರೋಲ್ ಇರುವಂಥ ಟೈಮ್. ಅದೇ ನೀವು ರಾತ್ರಿ ಊಟ ಮಾಡಿದ ಮೇಲೆ ಮತ್ತೊಂದು 11-12 ಗಂಟೆ ತನಕ ಎಚ್ಚರದಲ್ಲಿದ್ದರೆ ಆ ಟೈಮಲ್ಲಿ ಏನೇನೋ ತಿಂತಾ ಇರ್ತೀರಿ. ಅದು ಪೂರ್ತಿ ಅವಾಯ್ಡ್ ಆಗಬೇಕು ಅಂತಾರೆ ಬೆಳಗ್ಗೆ ಬೇಗ ಹೇಳಬೇಕು. ಹಾಗಾಗಿ ಆಹಾರದ ವಿಷಯದಲ್ಲಿ ಕೂಡ ಅದು ಒಳ್ಳೆಯದು. ಸರಿ. ಆಮೇಲೆ ಬೇರೆ ಎಲ್ಲ ನಿಮ್ಮ ಟೈಮ್ ಅಂತ ಒಬ್ಬರಿಗೆ ನಮ್ಮದೇ ಸಮಯ ಅಂತ ಹೇಳೋದು ಇಡೀ ದಿನದಲ್ಲಿ ಸಿಗೋದು ಯಾವಾಗ ಅಂತೇಳಿ ಬೆಳಗಿನ ಹೊತ್ತೆ. ಬೆಳಗ್ಗೆ ಬೇಗ ಎದ್ದುಬಿಟ್ರೆ ನಮ್ಗೆ ಬೇಕಾದ್ದು ಮಾಡಲಿಕ್ಕೆ ಆಗ್ತದೆ. ಯೋಜನೆ ಮಾಡ್ಬೋದು, ಪ್ಲ್ಯಾನಿಂಗ್ ಮಾಡ್ಬೋದು, ಇಡೀ ಲೈಫ್ ಹೇಗಿರಬೇಕು ಅಂತ, ಆ ದಿವಸ ಹೇಗಿರಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಬೋದು, ಓದ್ಬೋದು, ಅಥವಾ ನಮ್ಗೆ ಬೇಕಾದ್ದೇನಿದೆ ಅದನ್ನು ಸ್ಟಡಿ ಮಾಡ್ಬೋದು, ಬೇರೆ ಬೇರೆ ವಿಷಯಗಳನ್ನು ಕಲಿಬೋದು, ಅನೇಕ ವಿಚಾರಗಳು ಮಾಡ್ಬೋದು. ಅದರ ಜೊತೆಗೆ ನಿತ್ಯ ಅಭ್ಯಾಸಕ್ಕೇನು ಬೇಕು, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಯೋಗಾಸನ, ಇದೆಲ್ಲವನ್ನು ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗೋದು ಯಾವಾಗ ಅಂತೇಳಿ ನೀವು ಬೆಳಗ್ಗೆ ಬೇಗ ಎದ್ದರೆ. ಇಲ್ಲಾಂದರೆ ಎದ್ದ ತಕ್ಷಣ ಓಡೋದ್ರಲ್ಲೇ ಇರ್ತೀವಿ. ಹೌದು. ವಾಕಿಂಗ್ ಕೂಡ ಬೆಳಗಿನ ಹೊತ್ತಲ್ಲಿ ವಾಕಿಂಗ್ ಮಾಡಿದರೆ ತುಂಬ ಹೆಲ್ಪ್ಫುಲ್ ಅದು. ಈ ವಾಕಿಂಗ್ ಮಾಡುವಾಗ ಸಾಮಾನ್ಯವಾಗಿ ಕೆಲವರು ಬೆಳಗ್ಗೆ ಟೈಮ್ ಇಲ್ಲ ಅಂತ ಸಂಜೆ ಹೊತ್ತಲ್ಲಿ ಮಾಡ್ತಾರೆ. ಬೆಳಗ್ಗೆ ಮಾಡುವ ವಾಕಿಂಗು ಸಂಜೆ ಮಾಡುವ ವಾಕಿಂಗು ವ್ಯತ್ಯಾಸ ಇದೆ. ಬೆಳಗ್ಗೆ ವಾಕಿಂಗ್ ಮಾಡಿದರೆ ಬರ್ನ್ ಮಾಡಲಿಕ್ಕೆ ದೇಹದಲ್ಲಿ ಕ್ಯಾಲರಿ ಇರೋದಿಲ್ಲ ಅಲ್ಲಿ ಹೆಚ್ಚು. ಹಾಗಾಗಿ ಡೈರೆಕ್ಟ್ಲಿ ಇಟ್ ವಿಲ್ ಬೆನಿಫಿಟ್ ದಿ ಆರ್ಗನ್ಸ್. ನಿಮಗೆ ಹೃದಯ ಸಂಬಂಧಪಟ್ಟ ಕಾಯಿಲೆ ಇದೆ, ಅಥವಾ ಯಾವುದೋ ಡಯಾಬಿಟಿಸ್ ಇದೆ, ಇನ್ಯಾವುದೋ ಥೈರಾಯ್ಡ್ ಪ್ರಾಬ್ಲಮ್ ಇದೆ,
ಯಾವುದೋ ಬೇರೆ ಬೇರೆ ಕಾಯಿಲೆಗಳಿರ್ತದೆ ಅಂಗಾಂಗಕ್ಕೆ ಸಂಬಂಧಪಟ್ಟದ್ದು. ಆರ್ಗನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂತ ಆದರೆ ಇನ್ಫರ್ಟಿಲಿಟಿ ಇದೆ, ವಾಕಿಂಗ್ ಮಾಡಬೇಕಾದ್ದು ಬೆಳಗ್ಗೆ, ಸಂಜೆ ಅಲ್ಲ.